ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ನೀವೇನಾದರೂ ಟೈಲರ್ಸ್ ಆಗಿದ್ದರೆ ನಾನು ಮಾಡ್ತಿರೋ ವಿಡಿಯೋ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಾದರೂ ಟೈಲರ್ಸ್ ಆಗಿರೋರಿದ್ದರೆ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಾದರೂ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನಕ್ಕೆ ಅಂತ ವಿಡಿಯೋ ಕಂಟಿನ್ಯೂಷನಲ್ಲಿ ಗೊತ್ತಾಗುತ್ತೆ. ಸೊ ನೀವೇನಾದರೂ ಟೈಲರ್ ಆಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಕರ್ಬೂಜದ ಹಣ್ಣಿತ್ತು, ಹಾಗಾಗಿ ಅದನ್ನು ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂದರೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ತಿನ್ಬೋದು, ಬಟ್ ಜ್ಯೂಸ್ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಕರ್ಬೂಜದ ಹಣ್ಣಲ್ಲಿ ಜ್ಯೂಸನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಅದು ಸಿಪ್ಪೆನಲ್ಲಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ತಕ್ಕೊಂಡು ಈ ರೀತಿ ಹಣ್ಣಾಗಿರೋದನ್ನ ನೀಟಾಗಿ ಅದನ್ನು ಸ್ಪೂನಲ್ಲೇ ತೊಗೊಂಡ್ರೆ ಬಂದ್ಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಒಂದು 4 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಾನು ಜ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಸಪ್ರೇಟ್ ಜಾರೆಲ್ಲ ಏನು ಯೂಸ್ ಮಾಡಲ್ಲ. ನಾನು ನಾರ್ಮಲಾಗಿ ಏನು ಯೂಸ್ ಮಾಡ್ತೀನಿ ಮಿಕ್ಸಿ ಜಾರ್, ಅದರಲ್ಲೇ ನಾನು ಜ್ಯೂಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊತೀನಿ. ಜ್ಯೂಸ್ ಕೂಡ ಮಾಡಿಕೊಂಡೆ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಹಾಲನ್ನೇನು ಹಾಕ್ಕೊಂಡಿಲ್ಲ. ಹಾಗೆ ಹಣ್ಣನ್ನೇ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಲನ್ನು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ನಾರ್ಮಲಾಗಿ ಹಣ್ಣಲ್ಲೇ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸಕ್ಕರೆ ಹಾಕ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ನೀವು ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು. ನಮ್ಮನೆ ಬೆಲ್ಲದ ಪೌಡರ್ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅದಕ್ಕೆ ಫೋಟೋ ಬೇಕಿತ್ತು ನನಗೆ, ಹಾಗಾಗಿ ಫೋಟೋ ತೆಗೆಸಿದ್ದೆ. ಪಾಸ್ಪೋರ್ಟ್ ಸೈಜ್ದು ಫೋಟೋ ಸಿಗುತ್ತಲ್ಲ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ. ನೀವೇನಾದರೂ ಟೈಲರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಇದು ಮಾಹಿತಿ ಗೊತ್ತಿರಲ್ಲ, ಹಾಗಾಗಿ ನಾನು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಇದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ಲೇಡೀಸ್ ಟೈಲರ್ ಅಂತ ಹೇಳಿ. ನಾನು ಇಲ್ಲೇ ಟೈಲರಿಂಗ್ನ ಕಲ್ತಿದ್ದು ಮುಂಚೆ. ಫಸ್ಟು ಸ್ಟಾರ್ಟಿಂಗ್ ನಾನು ಟೈಲರಿಂಗ್ನ ಕಲಿಯುವಾಗ ಇಲ್ಲೇ ಕಲ್ತಿದ್ದು. ತುಂಬ ಚೆನ್ನಾಗಿ ಹೇಳಿಕೊಟ್ರು ಮೇಡಮು. ಆ್ಯಕ್ಚುಲಿ ನಾನು ಇವ್ರಿಗೆ ಯಾವತ್ತೂ ಥ್ಯಾಂಕ್ಸ್ಫುಲ್ಲಾಗೇ ಇರ್ತೀನಿ. ಯಾಕಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಟೈಲರಿಂಗ್ ಶಾಪಲ್ಲೇ ಇರ್ತಾಯಿದ್ದೆ. ಫುಲ್ ಡೇ ನಾನು ಕ್ಲಾಸ್ನ ತೊಗೊಂಡಿದ್ದೆ, ಹಾಗಾಗಿ ಅಲ್ಲೇ ಇರ್ತಾಯಿದ್ದೆ. ಅವರು ನಾನು ಏನೇ ಡೌಟ್ಸ್ ಕೇಳಿದ್ರು ಕೂಡ ಒಂದು ಚೂರು ಬೇಜಾರು ಮಾಡ್ಕೊಳ್ದಿರ ನನಗೆ ಹೇಳ್ಕೊಡ್ತಾಯಿದ್ರು, ರಾಧಾ ಮೇಡಮ್ ಅಂತ ಹೇಳಿ. ಇವತ್ತಿಗೂ ಕೂಡ ಅವರು ಕ್ಲಾಸಸ್ನ ನಡೆಸ್ತಾರೆ. ನಿಮ್ಗೆ ಯಾರಿಗಾದ್ರೂ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವಿಲ್ಲಿ ಜಾಯಿನ್ ಆಗ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಇಲ್ಲೇ ಕಲ್ತಿದ್ದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಇವರು ಟೈಲರ್ ಅಸೋಸಿಯೇಷನ್ದು ಅಧ್ಯಕ್ಷರು, ಹೊಸಕೋಟೆಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವ್ರ ಹತ್ರ ನೀವು ಬಂದು ಮೆಂಬರ್ಶಿಪ್ನ ತೊಗೋಬೋದು ಟೈಲರಿಂಗ್ಗೆ. ನಾನು ಕೂಡ ಇಲ್ಲಿ ನನ್ನ ಕ್ಲಾಸ್ ಮಾಡುವಾಗ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಾನು ಏನಿಲ್ಲ ಅಂದ್ರೂ ಒಂದು 7ರಿಂದ 8 ತಿಂಗಳು ಇವ್ರ ಹತ್ರ ಕ್ಲಾಸ್ನ ಕಲ್ತಿದ್ದೀನಿ. ಅಷ್ಟೊಂದು ಅವಶ್ಯಕತೆ ಇಲ್ಲ, ಬೇಗನೆ ಹೇಳ್ಕೊಡ್ತಾರೆ. ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಅಷ್ಟು ಕ್ಲಾಸಸ್ನ ಅಟೆಂಡ್ ಮಾಡಿದ್ದೆ. ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸೊ ಇವಾಗ ನಂದು ಕಾರ್ಡ್ ಕೂಡ ಬಂದಿತ್ತು, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ದು. ಅದಕ್ಕೆ ಮೆಂಬರ್ಶಿಪ್ನ ತೊಗೋಬೇಕಿತ್ತು, ಹಾಗಾಗಿ ನಾನಲ್ಲಿ ಹೋಗಿದ್ದೆ. ನೀವು ಯಾರಾದರೂ ಟೈಲರ್ಸ್ ಇದ್ದರೆ ನಿಮಗೆ ಇದು ಯೂಸ್ ಆಗುತ್ತೆ. ನೀವು ಹೊಸಕೋಟೆ ಸುತ್ತಮುತ್ತ ಇರೋರಾಗಿದ್ದರೆ, ಇಲ್ಲ ಹೊಸಕೋಟೆಲಿ ಇರೋರಾಗಿದ್ರೂ ಕೂಡ ಹೋಗಿ ನೀವು ಇಲ್ಲಿ ಮೆಂಬರ್ಶಿಪ್ನ ತೊಗೋಬೋದು. ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ಮೆಂಬರ್ಶಿಪ್ ತೊಗೋತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಸರ್ಟಿಫಿಕೇಟ್ ಇರಬೇಕು, ಟೈಲರಿಂಗ್ ಸರ್ಟಿಫಿಕೇಟು ಕಲ್ತಿದ್ದೀವಿ ಅಂತ ಹೇಳಿ. ಸೊ ಆವಾಗ ಅವರು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ನಿಮಗೆ ಟೈಲರಿಂಗ್ದು ಮೆಂಬರ್ಶಿಪ್ನ ಕೊಡ್ತಾರೆ. ನಂದು ಕಾರ್ಡು ಬಂದಿತ್ತು, ಹಾಗಾಗಿ ನಾನು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ ಟೈಲರಿಂಗ್ ಅಸೋಸಿಯೇಷನ್ದು. ಅವರು ನನಗೆ ಕಾರ್ಡನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಅಂತ ಹೇಳಿ. ಸೊ ಅದನ್ನು ನಾವು ಪ್ರತಿ ವರ್ಷ ರಿನ್ಯೂ ಮಾಡಿಸ್ಕೋಬೇಕಾಗತ್ತೆ. ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಗೌರ್ಮೆಂಟ್ಸಿಂದ ಸ್ವಲ್ಪ ಫೆಸಿಲಿಟೀಸ್ ಸಿಗುತ್ತೆ, ಹಾಗಾಗಿ ಈ ಕಾರ್ಡನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಹಾಗೆ ಇದ್ರ ಜೊತೆಗೆ ನಮಗೆ ಲೇಬರ್ ಕಾರ್ಡ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ನಂಬರ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿದಾಗ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಯಾರಾದರೂ ಇವಾಗ ಇನ್ನೂ ಮಾಡಿಸಿಲ್ಲ, ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂತ ಹೇಳಿದರೆ
ಇವಾಗಲೇ ಹೋಗಿ ನೀವು ಮೆಂಬರ್ಶಿಪ್ನ ತೊಗೋಬೋದು. ತುಂಬಾ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಏನು ಜಾಸ್ತಿ ಇದು ಮಾಡಲ್ಲ. ನಿಮ್ಮ ಹತ್ರ ಟೈಲರಿಂಗ್ ಸರ್ಟಿಫಿಕೇಟ್ ಇದ್ದು ನೀವೇನಾದರೂ ಚೆನ್ನಾಗಿ ಬಟ್ಟೆ ಹೊಲಿತಿದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವ್ರು ಬಂದು ನಿಮ್ಮ ಮನೆ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡಿ, ಇಲ್ಲ ನಿಮ್ಮ ಶಾಪ್ ಹತ್ರ ಏನಾದರೂ ನೀವು ಮಾಡ್ತಾ ಇದ್ದೀರಾ ಕೆಲಸನ ಅಂತ ಹೇಳಿ ಅದನ್ನು ಸ್ವಲ್ಪ ಎನ್ಕ್ವೈರಿ ಮಾಡ್ತಾರೆ ಅಷ್ಟೇ. ಮಾಡಿಬಿಟ್ಟು ನಿಮಗೆ ಮೆಂಬರ್ಶಿಪ್ನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ, ನೀವು ಖಂಡಿತವಾಗ್ಲೂ ಟೈಲರ್ಸ್ ಆಗಿದ್ದರೆ. ಸೊ ನಾನು ಕಾರ್ಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ನಾನು ಮಿಸ್ ಮಾಡೋದಿಲ್ಲ ಯಾವಾಗ್ಲೂ. ನಾನು ಪ್ರತಿ ವಾರಕ್ಕೆ ಒಂದು ಸಲನಾದರೂ ದೇವಸ್ಥಾನಕ್ಕೆ ಹೋಗಲೇಬೇಕು, ನನಗೆ ಸಮಾಧಾನ ಆಗಲ್ಲ ಇಲ್ಲ ಅಂತ ಹೇಳಿದರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಪ್ರಶಾಂತವಾಗಿತ್ತು ವಾತಾವರಣ, ನೀವೇ ನೋಡ್ತಾ ಇರ್ಬೋದು, ತುಂಬಾ ಪೀಸ್ಫುಲ್ಲಾಗಿತ್ತು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಪ್ಪನೂ ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಕೊಂಡಿದ್ದ. ಎಲ್ಲ ಮುಗಿಸ್ಕೊಂಡು ಬರುವಾಗ ನಾನು ಸೊಪ್ಪು ಮತ್ತು ಅವರೆಕಾಯಿನ ತೊಗೊಬಂದಿದ್ದೆ. ಯಾವಾಗಲೂ ಅಷ್ಟೇ ನಾವು ಯಾವುದೇ ಸೊಪ್ಪನ್ನು ತರಲಿ, ಯಾಕಂತ ಹೇಳಿದ್ರೆ ಅಲ್ಲಿ ಸೊಪ್ಪು ಮಾರೋರು ಸ್ವಲ್ಪ ನೀರನ್ನು ಹಾಕಿರ್ತಾರೆ. ನಾವು ತಂದು ಹಾಗೇ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬಿಟ್ರೆ ಅದು 2 ದಿನಕ್ಕೆ ನೀರು ಥರ ಆಗಿ ಕೊಳ್ತೋಗಿರೋ ಥರ ಆಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ. ಹಾಗಾಗಿ ಯಾವುದೇ ಸೊಪ್ಪಾಗಿದ್ರೂ ಕೂಡ ತಂದ ತಕ್ಷಣವೇ ನಾವು ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಆರೋದಕ್ಕೆ ಇಟ್ಕೊಂಡು ಆ ತೇವಾಂಶ ಎಲ್ಲ ಹೋದ್ಮೇಲೆ ನೀವು ಅದನ್ನು ಸ್ಟೋರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದು 1 ವಾರನಾದರೂ ನಿಮಗೆ ಇರುತ್ತೆ, ಖಂಡಿತವಾಗ್ಲೂ ಹಾಳಾಗಿರಲ್ಲ. ಅದೇ ನೀವು ಸ್ವೆಟ್ಟಾಗಿರೋಂತಹ, ಇಲ್ಲಾಂದರೆ ಅವ್ರು ನೀರು ಹಾಕಿಟ್ಟಿರ್ತಾರೆ, ಅದೇ ಸೊಪ್ಪನ್ನ ನೀವು ಡೈರೆಕ್ಟಾಗಿ ಫ್ರಿಜ್ ಒಳಗಡೆ ಇಟ್ಬಿಟ್ರೆ ಅದು ಹಾಳಾಗಿಬಿಡುತ್ತೆ. ಅದು ಅಲ್ದಿರ ಇವಾಗ ಅವರೆಕಾಯಿ ಸೀಸನ್ ಕೂಡ ಮುಗಿತಾ ಬಂತು. ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ ಸ್ವಲ್ಪ ಹಸಿ ಅವರೆಕಾಯಿ ಸೀಸನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅವರೆಕಾಯಿ ಮತ್ತು ಸೊಪ್ಪು ಎಲ್ಲ ತೊಗೊಬಂದಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪಿರ್ಬೋದು, ಸಬ್ಬಕ್ಕಿ ಸೊಪ್ಪು, ಯಾವುದೇ ಸೊಪ್ಪಿರ್ಬೋದು, ನೀವು ತಂದ ತಕ್ಷಣವೇ ಕ್ಲೀನ್ ಮಾಡ್ಕೊಬಿಟ್ರೆ ತುಂಬಾ ಬೆಟರು. ಅದು ಬೇಗ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಅಂದರೆ ಒಂದು 4 to 5 days 6 days ತನಕ ನಾವು ಆರಾಮಾಗಿ ಇಟ್ಕೋಬೋದು. ಇಲ್ಲ ಅಂತ ಅಂದರೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತಂದಿರೋ ಸೊಪ್ಪನ್ನೆಲ್ಲ ನೀಟಾಗಿ ಸ್ವಲ್ಪ ಕಟ್ಟನ್ನೆಲ್ಲ ಬಿಚ್ಕೊಂಡು ಆರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಆರಿದ್ಮೇಲೆ ಅದನ್ನು ನಾನು ಕ್ಲೀನ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನೆಲ್ಲ ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆವಾಗ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಚೆನ್ನಾಗಿ. ಮಿಕ್ಕಿದ ಸೊಪ್ಪನ್ನೆಲ್ಲ ಹಾಗೆ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಅದು ಡ್ರೈ ಆದಮೇಲೆ ಹಾಗೆ ಅದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ನೀವು ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನ ನಾನು ಕೇಳಿರೋ ಹಾಗೆ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸೊಪ್ಪೇನು ಹಾಳಾಗಲ್ಲ. ಹಾಗೆ ಸಂಜೆ ಅಡುಗೆಗೆ ನಾನಿವತ್ತು ಪಾಲಕ್ ಸಾಂಬಾರೇ ಮಾಡೋಣ ಅಂತ ಹೇಳಿ, ಪಾಲಕ್ ದಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಪಾಲಕ್ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೊಪ್ಪು ಸ್ವಲ್ಪ ರೇಟು ಕೂಡ ಕಡಿಮೆ ಇದೆ. ಬಟ್ ಒಂದೊಂದು ಸೀಸನಲ್ಲಿ ಸೊಪ್ಪು ರೇಟು ತುಂಬಾ ಜಾಸ್ತಿ ಇರುತ್ತೆ. ಸೊಪ್ಪು ರೇಟ್ ಕಡಿಮೆ ಇದ್ದಾಗ ಆದಷ್ಟು ಸೊಪ್ಪನ್ನು ಜಾಸ್ತಿ ತೊಗೊಬಂದು ತಿನ್ನೋಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಊಟದಲ್ಲಿ ಸೊಪ್ಪನ್ನು ಬಳಕೆನ ಜಾಸ್ತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆ ನಾನು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಣ್ಣ ಬಂದಿದ್ದ, ಹಾಗಾಗಿ ಬಜ್ಜಿ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೆ. ಹಾಗೆ ಪಾಲಕ್ ಸೊಪ್ಪು ದಾಲನ್ನು ನಾನು ಮಾಡ್ಕೊಳ್ತಾ ಇದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿ, 2 ಟೊಮೊಟೊ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಗೆಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನು ಮೊದಲೇ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಸಲ ಆವಾಗ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ತುಂಬಾ ಮಣ್ಣಿರುತ್ತೆ ಸೊಪ್ಪಲ್ಲಿ, ಹಾಗಾಗಿ ತುಂಬ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ, ಡಸ್ಟ್ ಎಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ. ಹಾಗಾಗಿ 2 ರಿಂದ 3 ಸಲ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ಒಂದೇ ಸಲ ತೊಳೆದು ಯೂಸ್ ಮಾಡಿದ್ರೆ ಅದು ನಿಮಗೆ ವಾಶ್ ಮಾಡಿದೆ ಅಂತ ಅಷ್ಟೇ ಅನಿಸುತ್ತೆ, ಬಟ್ ಸೊಪ್ಪಲ್ಲಿ ತುಂಬಾ ಗಲೀಜಿರುತ್ತೆ. ಹಾಗಾಗಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು 1 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೇಕಾದರೆ ಹೆಸರು ಬೇಳೆ ಕೂಡ ಹಾಕ್ಕೋಬೋದು.
ಅದು ಆಪ್ಷನಲ್ಲು. ನಾನು ತೊಗರಿಬೇಳೆನೇ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ. ನೀವು ಬೇಕಿದ್ದರೆ ಖಾರದ ಪುಡಿ ಬದಲು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪೌಡರ್ನ ಹಾಕ್ಕೊಂಡಿದ್ದೀನಿ, ಮೆಣಸಿನ ಪುಡಿನ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು, ಜಾಸ್ತಿ ನೀರನ್ನು ಹಾಕೋಬಾರ್ದು, 1 ಲೋಟ ಅಷ್ಟೇ ನಾನು ನೀರನ್ನು ಯೂಸ್ ಮಾಡಿದ್ದೀನಿ. ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 4ರಿಂದ 5 ವಿಷಲ್ ಬರೆಸ್ಕೊಂಡ್ರೆ ಸೊಪ್ಪು ಮತ್ತು ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದು ಆವಾಗ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇವತ್ತು ಅಡುಗೆಗೆ ನಾನು ಪಾಲಕ್ ಸೊಪ್ಪಿನ ದಾಲು, ಹಾಗೆ ಮುದ್ದೆ, ರೈಸು ಮತ್ತು ಬಜ್ಜಿನ ಮಾಡ್ಕೊಳ್ತಾ ಇದ್ದೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ನಾನು 20 ನಿಮಿಷದಲ್ಲಿ ಅಡುಗೆನ ಮಾಡಿ ಮುಗಿಸ್ಕೊಂಡೆ. ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ಸಾಂಬಾರು ಮತ್ತು ನಾನು ರೈಸನ್ನು ಮಾಡಿ ಇಟ್ಕೊಂಡು ಮುದ್ದೆ ಮತ್ತು ಬಜ್ಜಿನ ಒಂದೇ ಸಲ ಮಾಡೋದಕ್ಕೆ ಇಟ್ಕೊಂಡೆ. ಯಾಕಂತ ಹೇಳಿದ್ರೆ ಬಜ್ಜಿ ಬೇಯೋ ಟೈಮಲ್ಲಿ ಮುದ್ದೆನೂ ಕೂಡ ಆಗೋಗ್ಬಿಡುತ್ತೆ. ಹಾಗಾಗಿ ಅರ್ಜೆಂಟ್ ಇರುವಾಗ ಇಲ್ಲ ಲೇಟಾಗಿದ್ದಾಗ ಈ ರೀತಿ ನಾವು ಅಟ್ ಎ ಟೈಮ್ 2 ಅಡುಗೆನ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನಾವಿಲ್ಲಿ ನಾನು ಒಂದು ಸೈಡು ಬಜ್ಜಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ, ಇನ್ನೊಂದು ಸೈಡು ಮುದ್ದೆನೂ ಕೂಡ ತಿರುಗಿಸ್ಕೊಳ್ತಾ ಇದ್ದೀನಿ. ಬಜ್ಜಿನೂ ಕೂಡ ರೆಡಿ ಆಯಿತು, ಹಾಗೆ ಮುದ್ದೆನೂ ಕೂಡ ರೆಡಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟರಲ್ಲಿ ಸೊಪ್ಪು ಕೂಡ ನೀಟಾಗಿ ಬೆಂದು ಎಲ್ಲ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು ನೀವಿಲ್ಲಿ. ಏನಿಲ್ಲ, ಇದಕ್ಕೆ ಫೈನಲ್ಲಾಗಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬಾ ಸೂಪರಾಗಿರೋ ಪಾಲಕ್ ದಾಲ್ ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.